ಶುಭೋದಯ ಸ್ನೇಹಿತರೆ. ಕಲೆಗಳು ಅಂತ ಯಾವಿವೆ ಅವು ಗಂಧರ್ವ ಕಲೆಗಳು ಅಂತ ಕರೀತಾರೆ. ಯಾಕೆ ಅಂತಂದರೆ ದೇವರ ಮಕ್ಕಳು ಅಂತೇಳಿ ಕರೀತಾರೆ ಕಲಾವಿದರಿಗೆ. ಯಾಕೆಂದರೆ ಅವರು ಸ್ಟೇಜ್ ಮೇಲೆ ಬಂದಾಗ ಸೀಳೆ ಮತ್ತು ಕೇಕೆಗಳು ಚಪ್ಪಾಳೆಗಳು ಬರಬೇಕು ಅಂತಂದರೆ ಒಬ್ಬ ಸಂಗೀತ ಕಲಾವಿದ ಆಗಿದ್ದ ಅಂತಂದರೆ ಪ್ರತಿನಿತ್ಯ ಬೆಳಿಗ್ಗೆ ಅವರು ರಿಯಾಜನ್ನು ಮಾಡ್ತಿರ್ತಾರೆ. ಮತ್ತು ರಂಗ ಕಲಾವಿದರಾಗಿದ್ದರು ಅಂತಂದರೆ ರಂಗ ತಾಲೀಮನ್ನು ಮಾಡ್ತಾ ಇರ್ತಾರೆ. ಮತ್ತು ಸಮಾಜದಲ್ಲಿ ಹೆಂಗಿದೆ ಇನ್ನಿತರ ಕ್ಷೇತ್ರಗಳಲ್ಲೂ ಅದರದ್ದೇ ಮಹತ್ವ ಇದೆ, ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಟ್ ಸಮಾಜದಲ್ಲಿ ಬದಲಾವಣೆಯನ್ನು ತರುವಂತಹ ಪರಿಪೂರ್ಣವಾದಂತಹ ಪ್ರಭಾವವನ್ನು ಬೀರುವಂತಹ ಮಾಧ್ಯಮ ಯಾವುದು ಅಂದರೆ ಇದು ಕಲೆ ಆಗಿರ್ತಾರೆ. ಯಾವುದೇ ಕಲಾವಿದರಿರಲಿ, ಅವರು ಒಂದು ಹಂತಕ್ಕೆ ಬರಬೇಕಾದ್ರೆ ಅವರ ಹಿಂದೆ ಪರಿಶ್ರಮ ಮತ್ತು ತಾಲೀಮು ಇದ್ದೇ ಇರ್ತದೆ. ಅದನ್ನು ನಾವು ಮನಗಾಣಬೇಕು. ಮತ್ತು ಇನ್ನೊಂದು, ಯಾರು ಕಲಾವಿದರಾಗಕ್ಕೆ ಬರ್ತಾರೆ ಅವ್ರ ಜೀವನದಲ್ಲಿ ಇನ್ನಿತರೆ ಕ್ಷೇತ್ರಗಳಲ್ಲಿ ಸಿಗುವಂತಹ ತೃಪ್ತಿಗಿಂತನೂ ಜಾಸ್ತಿ ತೃಪ್ತಿ ಅವ್ರಿಗೆ ಸಿಗ್ತದೆ. ಮತ್ತು ಸಮಾಜದಲ್ಲಿ ಶಾಶ್ವತ ಗುರುತನ್ನು ಅವರು ಉಳಿಸ್ತಾರೆ. ಅದೇ ಕಾರಣಕ್ಕೆ ಕಲೆಗೆ ಈಗಲೂ ಕೂಡ ಬೆಲೆ ಇದೆ, ಮುಂದೆಯೂ ಕೂಡ ಬೆಲೆ ಇರ್ತದೆ. ಮತ್ತು ನೋಡಿ, ಹಿಂದಿನ ಕಾಲದಲ್ಲಿ ಮಹಾರಾಜರು ಕೂಡ ಅವರ ಆಸ್ಥಾನಗಳಲ್ಲಿ ಕವಿಗಳನ್ನು ಮತ್ತು ಕಲಾವಿದರನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಿದ್ದರು. ಎಷ್ಟು ಜನ ಕಲಾವಿದರು ಮತ್ತು ಸಂಗೀತಗಾರರು ನುರಿತಂತಹ ಅನುಭವಿಗಳು ಅವರ ಆಸ್ಥಾನದಲ್ಲಿ ಇರ್ತಿದ್ರೋ ಅದರ ಮೇಲೆ ಜಗತ್ತಿನಲ್ಲಿ ಆ ಆಸ್ಥಾನದ ಗೌರವ ಇರ್ತಾ ಇತ್ತು ಅಂತ ವಾಡಿಕೆ ಇದೆ. ಕಲಾವಿದರು ನೀವಾಗಿದ್ದರೆ ಹೆಮ್ಮೆ ಪಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.